ಪೂಜಾರಿ ಇದು ಅವನ ಬಾಯಲ್ಲಿ ಬಂದು ನಮಗೆ ಗೊತ್ತು, ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ ಅದೇ ಇನ್ವಾಲ್ವ್ ಆಗಿದ್ದಾರೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವ್ನಿಗೆ ಏನಾದ್ರು ಊಟ ಏನಾದ್ರು ತರಿಸಿದ್ರು ಆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು. ನನ್ನದನಿಗಳು ಕೊಂದದ್ದು ನಿಮ್ಗೆ ಗೊತ್ತಿಲ್ಲ, ಬೇರೆ ವಿಷಯ ಹೋಗಿ ಮಾರೆ ಅಂತ ಹೇಳಿ ಹೋದ. ನಾನು ಟ್ರಾನ್ಸ್ಫರ್ ಈ ಸೈಡಲ್ಲಿ ಟ್ರಾನ್ಸ್ಫರ್ ಅದರ ಹೊತ್ತಿಗೆ ಒಂದು 9 ಏನಗಳನ್ನು ಊತಾಕಿದ್ರು ಒಂದೇ ಜಾಗದಲ್ಲಿ ಊಟಕ್ಕೆ ಆ ಸೈಡಲ್ಲಿ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು. ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ, ನಾನು ಊತಾಕ್ಲಿಕ್ಕೆ ಬಿಡ್ತಾರೆ. ಊತಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ನೀರು ಹಿಡಿಲಿಕ್ಕೆ ಅಂತ ಒಂದು ಇಬ್ರು ನಮ್ಮ ರೂಮ್ ಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ, ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಆಚೆಗೆ ಹೋದವರು ಇಬ್ರು ಸತ್ತು ನೀರಲ್ಲಿ ಸುತ್ತಕೊಂಡು ಅದನ್ನು ತೆಗೆದು ಬಂದು ಪಾಂಗಲಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವಾಗ ನನ್ನ ಕೈಲೇ ಕುಣಿಸಿದ್ರು ಬೇರೆ ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಡಾಕ್ಟರ್ ಬಂದಿಲ್ಲ, ಅದನ್ನು ಇದು ಮಾಡಿ ಅವರವರ ಏನವನ್ನ ಅವರ ಲೋಕಲ್ಲೇ ಕಲಿಸಿಕೊಟ್ರು. ಒಂದು ಕಲಿಸಿಕೊಟ್ರು. ಎಲ್ಲಿ ಅದು ಲೋಕಲ್ ಅಲ್ಲಿ ಮುಂಬೈ. ಅದು ಅದೇ ಕತೆ. ಈಗ ಹೂವಪ್ಪ ಅಂತ ಇದ್ದಾರೆ. ಅದು ನಮ್ಗೆ ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು, ಎಡ್ಡವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡೋದಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರಲೇ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ ಸತ್ಯ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರ್ಬೇಕಲ್ಲ. ನಾವು ದೇವರು 6 ಕಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳಿಸೋದು ಅಂತೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತೇಳಿ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದು ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾಗ್ಯ ಅಕ್ಕನಿಗೆ ಅಷ್ಟು ಮಾಡಿ ರಥಯಾತ್ರೆ ಲಾರಿಯಲ್ಲಿ ರೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರ ನಿಲ್ತಾರೆ. ಯಾರು ರಾಜೇಶ್? ಅವರು ಸೂಪರ್ವೈಸರ್ ಧರ್ಮಸ್ಥಳ ನೇತ್ರಾವತಿ ಸೂಪರ್ವೈಸರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರೋದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವ್ದು ಇಲ್ಲ ಅಲ್ಲಿ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದತ್ತವ ಅಲ್ಲದೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೊಡ್ತೀನಿ, ನನ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಯಾಕಂದ್ರೆ ಇವರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಹೋಗುವಾಗ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಒಬ್ಬರಿಗೆ ಹೊಡೆದು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ್ ಆಗಿ ಈಗೆಲ್ಲ ಅಬ್ರೋಜಸ್ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ. ಏನಿಲ್ಲ, ಒಂದು ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವ್ರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ್ ಗೌಡ ಇದ್ದಾರೆ, ಯಾರು ಸೂಪರ್ವೈಸರ್, ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಹೋದ್ರೆ ಲಾಸ್ಟ್ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದೊಡ್ದು ಎಲ್ಲ ಅಲ್ಲಿ 3 ಹೋಟ್ಲಿದೆ, ಕಾಡಿಗೆ ಹೊಡಿದ್ದಾರೆ. ರೂಮೈನವರೆಲ್ಲ ಚೆಲ್ಲಕಲ್ಲಿಯಾಗಿ ಕಾಡಿಗೆ ಹೊಡಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಡ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿ, ಅಲ್ಲಿಂದ ಓಡಿಸಿ ಒಳಗೆ ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಠ ಬೆಟ್ಟದಿಂದ ಗೋಮಠ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಾಂಬಳ ಕಿಡಿ ಒಂದು ಮಣ್ಣು ದಾರಿ, ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಹೋಗ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ದೆ 75 ಏನಾದಷ್ಟು ಊತಾಕಿದ್ದೆ. ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಅದನ್ನ ನನ್ನನ್ನು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಹೆಣವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆಯೋದು ಅಲ್ಲಿಗೆ ಗೊತ್ತಾಗ್ತದೆ. ಎಲ್ಬೆಲ್ಲ ಮೇಲೆ ಬರ್ತದೆ.
ಅದನ್ನ ಹಾಕುದು, ಮತ್ತೆ ಅದು ಹಾಕುವಾಗ ನಾವು ನಾಡ್ದು ನೂರು ಬರುತ್ತೆ, ಈ ಕಡೆ ಹಾಕೋದು. ಅಲ್ಲಿ ಅಷ್ಟು ಏನೋ ಉದ್ದಾಕಿದ್ರು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಹಾಕಿದ್ರು ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮೀಟರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋ ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ, ಅವರು ಧರ್ಮಸ್ಥಳ STM ಓದ್ತಾ ಇದ್ದಾರೆ ಮಗಳು. ಅಲ್ಲ, ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ರಿ ಶಾಲೆ ಇದೆ, ಹೈಸ್ಕೂಲ್ ಇದೆ ಅವ್ರದ್ದು. ಆ ಶಾಲೆಯ ಹಿಂಬದಿಯಲ್ಲಿ, ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ, ಆ ಶಾಲೆಯ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಆ ಹುಡುಗಿ ಓದುದು STM ಕಾಲೇಜಲ್ಲಿ. ಇಲ್ಲಿ ಓದ್ತಾ ಇದ್ರು. ಎಂತ ಏನಾಯ್ತು ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಎಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಎಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಎಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ, ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರಾವಕ್ಕೆ ನಮ್ಗೆ ಅಷ್ಟೇ ಡಾವಣಿ. ಎಲ್ಲಿ ಹುಡುಗಿ? ಧರ್ಮಸ್ಥಳದಲ್ಲಿ, ಧರ್ಮಸ್ಥಳದಲ್ಲಿ ಭಟ್ರ ಹುಡುಗಿ. ಅದನ್ನು ಸೂಸೈಡ್ ಅಂತ ಹೇಳಿ ನೇಣ ಹಾಕಿದ್ರು. ಅವರು ಎಂತ ಮಾಡಿ ಓಪನ್ ಮಾಡಿದ್ರು, ದಪ್ಪ ಮಾಡಿದ್ರೆ ಎಂತ ಮಾಡಿದ್ರು. ನಾನು ತೆಗೆದುಕೊಟ್ಟು ಬಂದೆ ಏನವನ್ನು. ಮತ್ತೆ ಆ ಬಾಬಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು, ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ಕಾಣ್ತದೆ. ಅದೇ ಮಣ್ಣುದಾರಿ ಇಲ್ಲಿ ಒಂದು ಅಂತ ನೋಡಿದ್ವಿ. ಅಲ್ಲಿ ಒಂದು 3 ಬಂಡೆಯಾಗಿ ಇತ್ತು. ಆ ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಲೆವೆಲ್ಗೆ ಗುಂಡಿ ಒಂದು 2.5. ಈಗ ಸ್ಟೇಷನ್ ಇದೆ ಅದರ ಪಕ್ಕನ? ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುತ್ತಿದ್ದಾರೆ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು, ರಸ್ತೆ ಬದಿಯಲ್ಲಿ. ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಅಲ್ಲಿ ಬಂಡೆಗಳು ಇದೆ ದೊಡ್ಡ ದೊಡ್ಡ. ಬಂಡೆ ಒಟ್ಟಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಕೆಳಗೆ ನೇತ್ರಾವತಿ ಹತ್ರ ಕೆಳಗಡೆ ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು. ಪೆಟ್ಟಿಕೋಟೆ ಆಗ್ತದೆ, ಎತ್ತಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಈ ಕಡೆ ಸಂಘ ಈ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನವನ್ನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸ್ ಯಾರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಎಣಗಳನ್ನು ಉಂಟಾಕಿದೆ. ಒಂದೇ ಜಾಗದಲ್ಲಿ ಉದ್ದಕ್ಕೆ ಆ ಸೈಡ್ ಅಲ್ಲಿ 9 ಎಣಗಳು. ಜಾಗ ಎಲ್ಲ ಗೊತ್ತಿದೆ ಈಗ ನಿಮ್ಗೆ? ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗೆ ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿದ ಮೇಲೆ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು. ಆದ್ರೆ ಒಂದು ಎಂತ ಅಂದ್ರೆ ಆ ಎಣಗಳನ್ನು ಮಣ್ಣು ಮಾಡ್ತೀವಲ್ಲ, ಇವರು ಒಂದು ಪುರಸಭೆಯವರ ಎಲ್ಲ ಪಂಚಾಯತಿ ಇವರು ತೆಗಿಬೇಕು. ಪಂಚನಾಮೆ ಆಗ್ಲೇಬೇಕು. ಎಣವನ್ನು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ನಾವು ಬಂದದ್ದು ದೇವಸ್ಥಾನ. ಪಂಚರ ಅಂದ್ರೆ ಏನು? ಪೊಲೀಸರು ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಾಯ್ತು. 5 ಜನ ಸಾಕ್ಷಿ ಆಗ್ಬೇಕಾಯ್ತು. ಪಂಚರುಗಳು ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕು ಅಂತ ಯಾಕೆ ಹೇಳುದು? ಪಂಚನಾಮೆ ಅಂದ್ರೆ ಏನು? ಶೋಧನೆ. ಪಂಚರುಗಳು ಬೇಕಾದಕ್ಕೆ ಸಾಕ್ಷಿ. ಈಗ ಅದು 5 ಮಂದಿಯಲ್ಲಿ ಇಟ್ಟು ಇದನ್ನು ಇದು ಮಾಡುದು. ಜಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟ, ಸೌಜನ್ಯ ಸತ್ಲು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಲ್ಲ, ಇದು ಇಲ್ಲ. ಇಂದು 2-3 ವ್ಯಾನ್ ಬಂತು. ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದು ನಿಲ್ತು. ನಾವು ನೋಡುದು ಏನಪ್ಪ ಹೀಗೆ ಬಂತು. ಎಲ್ಲ ಕರ್ಕೊಂಡು ಬಂದ್ರು.
ಎಲ್ಲ ಕರ್ಕೊಂಡು ಹೋಗಿ ಇನ್ನೂ ನೋಡ್ತಾರೆ, 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ನೋಡಿ ಇವರು ಹೋಗಿದ್ದಲ್ಲಿಗೆ ಅವ್ರ ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ, ಅಲ್ಲಿ ಹೋಗ್ಲಿಲ್ಲ ಎಣೆ ಹತ್ರಕ್ಕೆ. ಎಣೆ ಹತ್ರಕ್ಕೆ ಹೋದದ್ದು ಯಾರು? ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿಗೆ ಹೋಗಿದ್ರು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ, ಏನ್ ಮಾಡಿದ್ರು, ಶಾಸ್ತ್ರನಾಶ ಮಾಡಿದ್ರೆ ಎಂತ ಮಾಡಿದ್ರು, ಅಲ್ಲಿಗೆ ಇವರು ಹೋಗ್ಲೇ ಇಲ್ಲ. ನಿಂತರು, ಅರ್ಧ ಗಂಟೆಗೆ ಬಂದ್ರು, ಕರ್ಕೊಂಡು ಹೋದ್ರು. ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಅಂತೇಳಿ ಸೌಜನ್ಯನ ತಾಯಿಯನ್ನು ತಗೊಂಡು ಬೆಣಕ ಆಸ್ಪತ್ರೆಯಲ್ಲಿ ನುಗ್ಗಿರು. ಯಾರು? ಅವರು ತೋಟದವರು ಒಬ್ರು ಮ್ಯಾನೇಜರ್. ಅವತ್ತೇ ಏನೋ ಅಲ್ಲಿಂದ ತೆಗೆಯೋ ಮುಂಚೆನೆ ತಗೊಂಡು ಹೋದ್ರು ಇವರು. ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿದ್ದಾರೆ. ಸೇರಿಸಿ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಂದೆ 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿಯಾದ್ರು ಹೋಗಿ ಒಮ್ಮೆ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ? ಸಭಾಗಾರದ ಸುತ್ತ. ಅಲ್ಲಿ ಸಭಾಗಾರ ಗೊತ್ತಿಲ್ಲ, ಹೀಗಾಗಿದೆ. ಅಲ್ಲಿ ಇದ್ದಾರೆ, ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ. ಎಲ್ಲ ಓಕೆ. ಆದ್ರೆ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೀನಿ, ಬಂದದನ್ನು ನೋಡಿದ್ದೀನಿ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಆದ್ರೆ ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗೆ. ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಭಾಗಾರಕ್ಕೆ ಹೋಗೋದಾಗೆ. ಅದೇ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಾ ಇಲ್ಲ. ಅದೇ ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದ್ರು, ನನ್ನನ್ನು ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅವ ಎದುರ್ತಾನೆ. ಅವನು ಬೇಜಾರ್ ಆಗ್ತದೆ ಅವ್ನಿಗೆ ಹೇಳಿದ್ರೆ. ಇಬ್ಬರನ್ನು ಕರ್ಕೊಂಡು ಹೋದ್ರು. ರಾಜೇಂದ್ರ ದಾಸ್ ಅಂತ ಒಬ್ಬ ಇದ್ದಾರೆ. ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗಿದ್ದವರು. ಅವರು ನಮ್ಮನ್ನು ಮಾತು ಹೇಳಿದ್ರು, ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು, ಅದೇ ಹೇಳ್ತಾನೆ. ಅದು ಹೇಳುದು ಎಂತ ಮಾತಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಣಿಸಿ ನೋಡದಂತ ಕಾಸು ನಾವು ಕೊಡಿಸ್ತೇವೆ. ಯಾವುದು? ಎಣಿಸಿ ನೋಡದಂತ ಕಾಸು ಬೀಟ್ ಕೇಸ್ ನಿಮ್ಮ ಕನಸಿನಲ್ಲಿ ನೋಡದಂತದ್ದು ನಾವು ಕೊಡ್ತೀವಿ. ನೀವು ಯಾವ ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು, ನಾವು ಏನು ಹೇಳಿ ಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ. ಹೇಳ್ತೀರಾ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡ ಆಗಿ ಹೇಳ್ತಾರೆ ನನ್ನನ್ನು ಲಾಸ್ಟ್ಗೆ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ, ನಮಗೆ ಮೇಲೆ ಕಾಮದವರಿದ್ದಾರೆ, ಹೆಗ್ಡವರಿದ್ದಾರೆ, ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ. ಸರಿಯಾ? ಮಾಡ್ತೀರಾ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಇಲ್ಲ, ನೀವು ಅಲ್ಲಿ ನೇತೃತ್ವದಲ್ಲಿದ್ದರೆ ಏನು ಮಾತಾಡ್ತಾರ ಅಂತ ನಿಮಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗೇಡಿಗಳು ಯಾರೋ ಏನೋ ಹೇಳ್ತಾರೆ. ನಮಗೆ ಗೊತ್ತಿಲ್ಲ ಸರ್, ನಾನು ಬದುಕಬೇಕು ಆ ಜಾಗದಲ್ಲಿ, ಹಾಗೆ ಹೇಳಿದ್ದೇನೆ. ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ಕಾರಣ, ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಕೂಡಿಸ್ಕೊಂಡು. ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವ ಒಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕಾರ್ಜುನ ಇರ್ತೀರಿ, ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಬಂದು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ, ಇವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದ್ರು ಅಂತ ಇರ್ತಾರೆ. ಇವತ್ತಿನ ಇದರಲ್ಲಿ ಧರ್ಮಗೇಟು ಒಬ್ಬರು ಘಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ ಅವನನ್ನು. ಅದು ಸತ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಆದ್ರೆ ಹಿಡಿದು ಕೊಟ್ಟದ್ದೇ ಇವರೇ. ಇವರಿಗೆ ಒಂದು ಮಲ್ಲಿಗೆನ ಹ್ಯಾಬಿಟ್ ಏನಂದ್ರೆ, ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ಬೆಟ್ಟ ತೆಗೆದು ಅದೆಲ್ಲ ರತ್ನರಾಜರು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೆ ಹುಡುಗಿಯರು ಬಂದ್ರೆ ಸುಮ್ಮನೆ ಮಾತಾಡೋದು, ನಂಬರ್ ಕೊಡೋದು, ಅವ್ರಿಗೆ ಅದೊಂದು ಕಾಮನಲ್ಲಿ ಸೋಕಿ. ನಾನು ನನ್ನ ಹೆಂಡತಿಯನ್ನು ಹೊರಗೆ ಸಪರೇಟ್ ನಿಲ್ಲಿಸಿ ನಾನು ಅವರೊಟ್ಟಿಗೆ ಹೋಗುದು ಇರ್ತವ ಅಂತ ನಾವು ನೋಡುವಾಗ ಅದೇ. ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದದಲ್ಲಿ ಇರೋದು, ನಮಗೆ ಏನಿಷ್ಟಿಲ್ಲ. ಇವರು ಎಂತ ಮಾಡಿದ್ರು, ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ನೋಡಿಲ್ಲ, ಅದು ಗೆಸ್ಟ್ ಹೌಸ್. ಅದು ಓಡಿ ಹಾಕಿದ ಗೆಸ್ಟ್ ಹೌಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಉಂಟಲ್ಲಿ. ಮಧ್ಯಾಹ್ನ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಅವ್ರು ಮಲ್ಲಿಕಾರ್ಜುನ ಮತ್ತೆ ರಾಘವೇಂದ್ರ ಅಂತ ಒಬ್ಬ ಇದ್ದಾನೆ ಸ್ಟುಡಿಯೋದವ,
ಅವಾಗ ಫೋಟೋ ಅಂತ ಆ ಕಾಸಲ್ಲಿ ಒಂದು 5 ರೂಪಾಯಿ ಕೊಟ್ಟು ಮಕ್ಕಳು ರೂಮ್ ಕಳಿಸಿ ಅಪ್ಪಣದಿಂದ ಬಜ್ಜಿ ಅದು ಇದು ಎಲ್ಲ ಕಳಿಸಿದ್ರೆ ಅವರೊಟ್ಟಿಗೆ ನಾನು ಕೂತ್ಕೊಂಡು ತಿಂತೀವಿ. ಅವ್ರು ಕೊಡ್ತೀವಿ ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಹೊತ್ತಿಗೆಲ್ಲ ತಿಂತೀವಿ. ಆ ಕಾಂಪೌಂಡ್ ಹೊರಗೆ ಇರುತ್ತಲ್ಲ, ಈಚೆ ಸೈಡಲ್ಲಿ ಕಾಂಪೌಂಡ್ ಬದಿಯಲ್ಲಿ ಬರಲಿಕ್ಕೆ ಒಂದು ಬೇರೆ ಕೆಲಸ ಮಾಡಿ ಇಟ್ಟಿದ್ದಾರೆ. ಇವರು ಈ ಕಡೆಯಿಂದ ಬಂದ್ರೆ ಅಲ್ಲೇ ಹೀಗೆ ಹೋಗ್ಬೋದು, ಗೆಸ್ಟ್ ಹೌಸ್ ಹೋಗ್ಬೋದು, ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ಸ್ಟೆಪ್ಪಲ್ಲಿ. ಆ ಥರ ಒಂದು ಜಾಗ ಇಟ್ಕೊಂಡಿದ್ದಾರೆ. ಅದೇ ಅವರು ಏನು ಸೋಕಿಗೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಆ ದಾರಿಯಲ್ಲಿ ಹೋದ್ರೆ ಎಲ್ಲಿ ಹೋಗ್ತದೆ ಕಾಡಿಗೆ? ಇಲ್ಲ, ನಾವೀಗ ಕೆಳಗಿಂದ ತಾರ್ ರೋಡಲ್ಲಿ ಬರ್ತೀವಿ. ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ ನೋಡಿ, ಆ ಸೈಡಲ್ಲಿ ಬೇರೆ ಇದು ಕಂಬಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಒಳಗೆ ಸಹ ಹೋಗ್ಬೋದು. ಅಲ್ಲಿ ಸ್ಟೆಪ್ ಹಾಕಿದ್ರೆ ಬಾಹುಬಲಿ ಬೆಟ್ಟದ ಒಳಗೆ 2 ಕಡೆ ಸ್ಟೆಪ್ ಇದೆ. ಹಾಗೆ ಈಗ ಮುಚ್ಚುರಾಯಿಸೋದು ಹೀಗೆ ಇತ್ತು. ಈಗ ಸೌಜನ್ಯ ಕೇಸ ತನಕ ಅವ್ರ ಕಚೇರಿ ಇಲ್ಲ, ಅದ್ರ ನಂತರ ಕಚೇರಿಲಿ ಪೋಸ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತ ಕಾಣ್ತದೆ. ಏನಂತ ಗೊತ್ತಿಲ್ಲ. ಆದ್ರೆ ಈ ರವಿರಾಜನು, ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿದೆ. ಡ್ಯೂಟಿ ಇವರಿಗೆ ಶಿವಕುಮಾರ ಕೊಡಿ ಇದ್ದು ಇನ್ನಿದ್ರು. ಆದ್ರೆ ಕೊಡಿ ಇದ್ದ ಇವ್ರು ಮೈನ್ ಇವರು ಅವರಿದ್ರು. ಅವ್ರ ಎಸ್ಕೇಪ್ ಅವ್ರ ಫ್ಯಾಮಿಲಿ ಇದ್ದ ಕಾರಣ ಅವರಷ್ಟಿಗೆ ಹೋದ್ರು. ಅವ್ರು ಇದರಲ್ಲಿ ಜೈನ್ ಆಗ್ಲಿಲ್ಲ. ಇವರು ಸಂತೋಷನವ್ರನ್ನ ಹಿಡಿದುಕೊಟ್ರು. ಇವರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಹಿಡ್ಕೊಂಡು ಬಂದದ್ದು ಇವರು, ಹಿಡಿದುಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು. ಇವರನ್ನು ತಂದು ಒಪ್ಪಿಸೋದು. ಯಾಕಂದ್ರೆ ರೂಮ್ ಬಾಯ್ನವ್ರಿಗೆ ಅಲ್ಲಿ ಪವರ್ ಇರೋರು, ಪೊಲೀಸ್ನವ್ರಿಗೆ ಹಿಡ್ಕೊಡೋ ಪವರ್ ರೂಮ್ ಬಾಯ್ನವ್ರಿಗೆ. ಆದ್ರೆ ಇವರಿಬ್ರು ರೂಮ್ ಬಾಯ್, ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಹಿಡಿದು ಕೊಟ್ಟಾಯ್ತು, ಅವನು ಕೇಸು ಮಾಡಿ ಆಯ್ತು, ಕೊಲೆಗಾರ ಅಂತ ಕೊಂಡೋಗಿ ಇವನು ಅಂತ ಹೇಳಿ ಕೊಂಡೋಗಿ ಆಯ್ತು. ಸ್ವಲ್ಪ ದಿನ ಆಯ್ತು. ಕಳೆದಾಗೆ ಇವನು ಸ್ವಲ್ಪ ಮುಖ ಎಲ್ಲ ಇರು ಕಪ್ಪಾಗಿದೆ ನಮ್ಮ ಹುಡುಗಂದು. ಅವನ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗ್ಲಿಲ್ಲ. ಅವನು ಸ್ವಲ್ಪ ಕಾಣದೇ ಹೋದ ಅವನ. ಇವನು ಸಪ್ರೇಟ್ ಗೊತ್ತಾಯ್ತು. ನಾವೆಲ್ಲ ನಮ್ಮ ಜೊತೆ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಈ ಸ್ನಾನ ಮಾಡ್ತಾರಲ್ಲ, ಉಂಗುರ ಚಿನ್ನ ಏನಾದ್ರೂ ಬೀಳ್ತದೆ ನದಿಯಲ್ಲಿ, ಅದನ್ನೆಲ್ಲ ತಗೊಂಡು ನಾವು ಖರ್ಚಿಗೆಲ್ಲ ಮಾಡಿಕೊಳ್ಳೋದು. ಮತ್ತೆ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ, ಅದನ್ನೆಲ್ಲ ನಾವು ಇಟ್ಕೋದು. ಇದೆಲ್ಲ ಮಾಡ್ತೀವಿ. ಮುಂಬೈನವ್ರನ್ನೆಲ್ಲ ಒಪ್ಪಿಸಿ ಅಲ್ಲಿ ಸಾಧಾರಣ ದುಡ್ಡು ಸಿಗ್ತದೆ. ಒಂದು ಟೈಮಿಗೆ ಹೋದ್ರೆ 400, 500 ಈ ತರ ಚಿಲ್ಲರೆ ಕಾಸೆಲ್ಲ ಸಿಗ್ತದೆ. ಮನೆಯಲ್ಲಿ ಈಗ ಹುಡುಕಿದ ನೀರಿನಲ್ಲಿ ಸಿಕ್ಕೊಂಡು ನಮ್ದು ಇದೇ ಕೆಲಸ. ಈಗ ತಲೆ ಸುದ್ದಿ ಬಿಸಾಡ್ತಾರೆ ಕೆಲವರು. ಮತ್ತೆ ಕೆಲವರು ಈಗ ಮುಳುಗಿ ಎದ್ದವಾಗ ಚೈನೆಲ್ಲ ಬಿದ್ದು ಹೋಗುತ್ತೆ, ಸೋಪ್ ಹಚ್ಚುವಾಗ ಉಂಗುರ ಬಿದ್ದು ಹೋಗುತ್ತೆ, ಮೂಗುತಿ ಏನೋ ಒಂದು ಕಳ್ಕೊಳ್ತಾರೆ. ಅದೆಲ್ಲ ತುಂಬಾ ಉಂಗುರಲ್ಲಿ ಅದನ್ನೆಲ್ಲ ತೆಕ್ಕೊಳ್ಳೋದು. ಮುಂಬೈನವರೆಲ್ಲ ಯಾರು ಮಾಡ್ತಾರೆ, ಸಿಕ್ಕಿದ ಅವರೆಲ್ಲ ಇಟ್ಕೊಳ್ತಿದ್ರು. ಏನ್ ಮಾಡ್ತಿದ್ರು, ಚಂದ್ರಾಗ ಇರ್ತಿದ್ದ, ಏನು ಮಾತಾಡೋದು ಹೊರ ಆಗ್ತಿದ್ದಾನೆ ಹುಡುಗ ಅಂತೇಳಿ ನಮ್ಮ ಮನೆಯವರು ಎಲ್ಲರೂ ಮಾತಾಡ್ಸೋದು. ಅವನಿಗೆ ಆ ದಿವಸ ಈ ಹುಡುಗಿ ಕಿಡ್ನಾಪ್ ಆಗಿ ಇವಾಗ ಇನ್ವಾಲ್ವ್ ಆಗ್ಬಿಟ್ಟಿದ್ದಾನೆ ರವಿ ಪೂಜಾರಿ. ಈಗ ಅವನ ಬಾಯಲ್ಲಿ ಬಂದು ನಮಗೆ ಗೊತ್ತು, ಆದ್ರೆ ನಮಗೆ ಗೊತ್ತಿಲ್ಲ ವಿಷಯ ಅಂತ. ಕಿಡ್ನಾಪ್ ಆದರೆ ಇನ್ವಾಲ್ವ್ ಆಗಿದ್ದಾನೆ. ಇನ್ವಾಲ್ವ್ ಅಂದ್ರೆ ಕಾವಲಿಗೆ ಹೋಗಿರ್ಬೋದು, ಇಲ್ಲ ಅವನಿಗೆ ಏನಾದ್ರು ಊಟ ಏನಾದ್ರು ತರಿಸಿದ್ರು ಆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದು, ಇಲ್ಲ ಕೂಗಿದೆಲ್ಲ ಕೇಳಿ ಅವನು ಆಗಿರ್ಬೋದು. ಅವನ ಹೇಳುವ ಲೆಕ್ಕದಲ್ಲಿ ತುಂಬಾ ಸರಿ ಕೇಳಿದ್ವಿ. ಆದ್ರೆ ಅವನ ವಯಸ್ಸು ಒಂದು 25 ವಯಸ್ಸು ಒಳಗೆ ಇದೆ. ವಯಸ್ಸು ಅಷ್ಟು ಕೂಡ ಆಗಿಲ್ಲ ಹುಡುಗನಿಗೆ, ಕಮ್ಮಿ ವಯಸ್ಸು. ಆದ್ರೆ ನಮಗೆಲ್ಲ ಮದುವೆ ಆದ್ರೆ ಧರ್ಮಸ್ಥಳದ ರೂಲ್ಸು ಸಾಲ ಕೊಡೋದು ಸಿಬ್ಬಂದಿಗಳಿಗೆ. ಆದ್ರೆ ಅವನಿಗೆ ಮದುವೆನೇ ಆಗಿಲ್ಲ. ಅವನನ್ನು ಕರೆದು ಸಣ್ಣದನಿಗೆ ದುಡ್ಡು ಕೊಟ್ಟಿದ್ದಾರೆ 25 ಸಾವಿರ. ಈಗ ಯಾಕೆ ಕೊಟ್ಟು ಅಂತ ಗೊತ್ತಿಲ್ಲ. ಅವ ಹೇಳಿ ನಮಗೆ ಗೊತ್ತು, ಎಲ್ಲೋ ಹೊರಗೆ ಬಾಯಿ ಬಿಡಬೇಡ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ದುಡ್ಡನ್ನು ತಂದವೇನೋ ಮಾಡಿದ ಇವನೇ ಸಣ್ಣ ಎಲೆ ಮತ್ತು ಅದು ಭಯ ಬೇರೆ ಬಂದಿದೆ. ನೀರು ಈ ಕೇಸಿನ ಭಯ ಒಂದು ಕಡೆ ಏನ್ ಮಾಡೋದು ಗೊತ್ತಿಲ್ಲ. ದುಡ್ಡನ್ನು ಮನೆಯಲ್ಲಿ ಸ್ವಲ್ಪ ಕೊಟ್ಟಿದ್ದಾನೆ, ಬಾಕಿ ದುಡ್ಡನ್ನು ಇವನು ಖರ್ಚು ಮಾಡೋದು, ಕುಡಿತಿದ್ದ. ಅಲ್ಲಿ ರೇವತಿ ಅಂತ ಒಂದು ನೆಸ್ಕಾಫಿ ಅಂಗಡಿ ಇಟ್ಟಿದ್ದು, ಲೇಡಿ ರೇವತಿ. ಆ ಹೆಂಗಸಿಗೆ ಒಂದು 4,000 ದುಡ್ಡು ಕೊಟ್ಟಿದ್ದಾನೆ. ಕೊಟ್ಟು ಏನೇ ಕಷ್ಟ ಇದ್ರು ನಮ್ಮಲ್ಲಿ ಇರುತ್ತೆ. ಆ ಹೆಂಗಸಿನ ಹತ್ರ ಹೇಳ್ಕೊಳ್ತಿದ್ದ. ಹೇಳ್ಕೊಂಡು ನೋಡುವಾಗ ಒಂದು ದಿವಸ ಮತ್ತು ಸ್ವಲ್ಪ ಜಾಸ್ತಿ ಹೋಗಿದ್ದ. ಅವಾಗ ನಾವು ಮಾತಾಡುವಾಗ ಹೋಗ ನೀ ಎಂತ ಗೊತ್ತಾ ಹೋಗ ಅಂತೇಳಿ ನಮ್ಮಂತ ಹೇಳ್ತಾರೆ. ಎಂತದ್ದು ಮಾಡಿ ನೀನೇನು ಬಾರಿ ಗೊತ್ತು, ನೀನೆಂತ ಆಗಬೇಕು, ನೀನು ಸೌಜನ್ಯ ಯಾರು ಗೊತ್ತ ನಿಮಗೆ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ, ನಿನಗೆ ಬಾರಿ ಗೊತ್ತಾ, ನೀನು ಹೇಳೋಣ ಅಂತ ಹೇಳಿ. ನಾನು ಹೇಳುದಿಲ್ಲ
ಹೇಳು ಮಾರೆ ಪರವಾಗಿಲ್ಲ ಹೇಳು ಮಾರೆ ನಾನು ಯಾರು ಹೇಳೋದು ಅಷ್ಟು ಹೇಳುವಾಗ ಹೇಳ್ತಾನೆ ಸಣ್ಣದನಿಗಳು ಮಗ ಕೊಂದದ್ದು ನಿಮಗೆ ಗೊತ್ತಿಲ್ಲ ಬೇರೆ ವಿಷಯ ಹೋಗಿ ಮಾರೆ ಅಂತೇಳಿ ಹೋದ ನಾನು ಬಿಟ್ಟು ಆಚೆ ಹೋದ ಮಾಡ್ಬೋದು ಆ ದಿವಸ ಸಣ್ಣದನಿಗಳ ಮಗ ಅಂತ ಹೇಳಿದ ಸಣ್ಣದನಿಗಳ ಮಗ ಅಂತ ಅವ್ರು ಹೇಳ್ದ ನನ್ನ ಹತ್ರ ಬಾಯಿ ಬಿಟ್ಟು ಕಂಡೀಷನ್ ನನ್ನ ಹತ್ರ ಹೇಳ್ದಾಗಲೇ ನಮಗೆ ಭಯ ಹೋಯ್ತು. ಆದ್ರೆ ಇವನು ಮುಂಚೆ ಇವನು ಮಾತ್ರ ಯಾರು ನಂಬೋದು, ಇವನು ಹೇಳ್ತಾನೆ ಯಾರು ನಂಬೋದು, ಸಣ್ಣ ಮಗ ಈಗ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ನಂಬಲಿಕ್ಕೆ ಸಾಧ್ಯ. ಆ ತರ ನನ್ನ ಮನಸ್ಸಲ್ಲೇ ಆಯ್ತು. ಆದ ನಂತರ ಅವ ಯಾರೆಲ್ಲ ಇದ್ದ ಅವತ್ತು ಸಾಯಂಕಾಲ 3:30 ಗಂಟೆ ಆಯ್ತು. ಅವ್ರು ಬಂದ್ರು, ಬಾಲಕೃಷ್ಣ ಅವರು ಮ್ಯಾನೇಜರ್, ರಾಜೇಶ್ ಅವರು ಮ್ಯಾನೇಜರ್, ಇಬ್ಬರು ಬಂದ್ರು. ಅಲ್ಲ ನೀವು ಒಬ್ಬರು ಬಂದು ಇವನನ್ನು ಜೋರು ಮಾಡಿದ್ರು. ರವಿ ಪೂಜಾರಿ ಬಾಲಕೃಷ್ಣ ಮ್ಯಾನೇಜರ್ ಸತ್ತೋದ್ರಂತ. ಈಗ ಅವ್ರು ಸತ್ತೋದ್ರಂತ. ಇಲ್ಲ ಬೀಟ್ನಲ್ಲಿ ಊಟ ಮಾಡಿ ಬಂದವರು ಎಲ್ಲಿ ಆ ಕಡೆ ಹೋಗಿ ದೇವಸ್ಥಾನದ ಹತ್ರ ಎಲ್ಲ ಊಟ ಮಾಡಿ ಬಂದಿದ್ದಾರೆ. ಊಟ ಮಾಡಿ ಬಂದವರು ಆಫೀಸಲ್ಲಿ ಇವತ್ತು ಸತ್ತೋದ್ರು ಅಂತ ಹೇಳಿದ್ರು. ಯಾವಾಗ ಇದು ಈಗ ಸದ್ಯದಲ್ಲೇ ಆಗಿದೆ, 2 ವರ್ಷ. ಬಾಲಕೃಷ್ಣ ಬಾಲಕೃಷ್ಣ ಅವರು ಏನು ಕ್ಯಾಸ್ಟ್ ಗೊತ್ತಿಲ್ಲ, ಪೂಜಾರಿ ಗೊತ್ತಿಲ್ಲ, ನಾಯಕ. ಬಾಲಕೃಷ್ಣ ನಾಯಕ, ಬಾಲಕೃಷ್ಣ ನಾಯಕ ಇರ್ಬೇಕು, ನಾಯಕ ಅಂತ. ಮ್ಯಾನೇಜರ್, ಮ್ಯಾನೇಜರ್. ಇವರಿಗೆಲ್ಲ ಸೌಜನ್ಯ ಸತ್ತ ಮೇಲೆ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದೆ ಎಲ್ರಿಗೂ. ಬಾಲಕೃಷ್ಣ, ರಾಜೇಶ್ ಇವರಿಗೆಲ್ಲ ಒಂದು ಮ್ಯಾನೇಜರ್ ಪೋಸ್ಟ್ ಮತ್ತೆ ಸಿಕ್ಕಿದ್ದು ಒಮ್ಮೆಲೆ ಒಂದೇ ಲೈನಲ್ಲಿ ಸಿಕ್ಕಿದ್ರು. ಅವರು ಸತ್ತೋಗ್ರು. ಈಗ ಅವರು ಬಾಲಕೃಷ್ಣ ಮತ್ತೆ ರಾಜೇಶ್ ಇಬ್ರು ಬಂದು ಎಂತದ ನೀನೇನ ಡ್ಯೂಟಿ ಚೇಂಜ್ ಮಾಡಿ ಎಷ್ಟು ದಿವಸ ಆಯ್ತು, ನೀನ್ಯಾಕೆ ಡ್ಯೂಟಿಗೆ ಹೋಗೋದಿಲ್ಲ ಬಾಹುಬಲಿ ಬೆಟ್ಟಕ್ಕೆ, ನೀನೇನಾಗಿದೆ ದಯ್ಯಾಗಿಲ್ಲ, ಹೋಗ್ಲಿಕ್ಕಿಲ್ಲ, ಆಗಿದೆ ಅಂತ ಎಲ್ಲ ಬೈದಿದ್ದಾರೆ. ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ. ಮತ್ತೆ ನನ್ನ ಹೆಂಡತಿ ಎಲ್ಲ ಹತ್ರದಲ್ಲಿ ನಿಂತು ಕೇಳಿದ್ದಾರೆ. ಕೇಳುವಾಗ ಈ ತರ ಬೈತಾ ಇದ್ದಾರೆ ಅಂತೇಳಿ ಅವರು ತಿಳ್ಕೊಂಡಿಲ್ಲ, ದೂರ ಹೋದ್ರು. ಮತ್ತೆ ಇವರು ನೋಡಿದ್ರು, ಇವರು ಹೆಂಗಸರು ನೋಡಿದ್ದಾರೆ ಅಂತ ಹೇಳಿ ಮತ್ತೆ ಬಾಲಕೃಷ್ಣರೇ ಬಂದಿರ್ತಾರೆ. ನೋಡ ರತನ, ಇವ್ರಿಗೆ ಬೆಟ್ಟಕ್ಕೆ ಡ್ಯೂಟಿಗೆ ಹೋಗು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಆಗಿಲ್ಲ, ನಮ್ಗೆ ಭಯ ಬಂದಿದ್ದಂತೆ ಅಲ್ಲಿ. ಹಾಗೆ ಅನ್ಕೊಂಡು ಹೊಂಟೋದ್ರು. ಆದ್ರೆ ಆ ವಾರ ಪೂರ ಒಂದು 15 ದಿವಸ ಅವರು ಮನಸ್ಸೇ ಇಲ್ಲ ಅಲ್ಲಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ. ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರಾವತಿಯಲ್ಲಿ. ನಾನಲ್ಲಿ ಹೋಗೋದೇ ಇಲ್ಲ, ಬೆಟ್ಟಕ್ಕೆ ಹೋಗೋದಿಲ್ಲ, ನಾನು ಇಲ್ಲೇ ಮಾಡ್ತೇನೆ ಅಂತ. ಲಾಸ್ಟ್ಗೆ ಇವನು ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಮನಸ್ಸಾಯ್ತೋ ಏನೋ, ಅದು ಅವನ ಇದು ನಮಗೆ ಗೊತ್ತಿಲ್ಲ. ಆ ನಂತರ ಒಂದು ದಿವಸ ರಾತ್ರಿ ಹೊರಗಡೆ ಎಲ್ಲ ಊಟ ಮಾಡಿದ್ದಾನೆ. ಅವರ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಇರ್ತಾನೆ, ಏನಾದ್ರೂ ವಿಷಾದಿ ಕೊಟ್ಬಿಡ್ತಾರ ಅಂತ ಅವನಿಗೆ ಒಂದು ಭಯ ಬಂದಿದೆ. ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ. ಮತ್ತೆ ಪ್ರಶಾಂತ ಇದ್ದಾನೆ, ಪ್ರಶಾಂತ ಸೂಪರ್ವೈಸರ್ಗಳಿಗಿಲ್ಲ. ಆಗ ಯಾರು ನೇತ್ರಾವತಿಗಳಿಗೆ ಸೂಪರ್ವೈಸರ್, ಪ್ರಶಾಂತ್ ಅಂತ ಅಲ್ಲಿಗೊಂದು ಸೂಪರ್ವೈಸರ್ ರೂಮ್ ಬೈ ಅವನು ಎಲ್ಲಿ ಈ ಕಡೆ ಉಜಿರೆ ಕಡೆ ಅವನು ಅಂತ ಕಾಣ್ತದೆ. ಬೆಲ್ಲ ಏನಾಗಬೇಕು ಅವನು ಉಜಿರೆ ಕಡೆ. ಅವನು ಪೂಜಾರಿ ಅಂತ ಪ್ರಶಾಂತ್ ಅಂತ ಹುಡುಗ, ಹೆಣ್ಣು ಹುಡುಗ ಪ್ರಶಾಂತ್ ಅಂತ ಅವ ಇದ್ದಾನೆ. ಅವ ನಮ್ಮ ಇದರಲ್ಲಿ ಬೈತಾನೆ, ನೀನೇನೋ ರಿಟರ್ನ್ ನೋಡ್ಲಿಕ್ಕೆ ಹೋಗ್ಬೇಡ ಅಂತ, ನೀನು ಅಲ್ಲಿಗೆ ಹೋಗ್ತೀಯಾ, ಅಲ್ಲೇ ಹೋಗಿ ತಿನ್ನೋದು, ಇಲ್ಲೇ ಅಡಿಗೆ ಮಾಡಿ ಇಟ್ಟದ್ದು ಯಾರು ತಿನ್ನೋದು ನಿನಗೆ, ನೀನು ಇಲ್ಲಿ ತಿನ್ಬೇಕಲ್ಲ, ನೀನ್ ನಾಳೆಯಿಂದ ಅಲ್ಲಿಗೆ ಊಟ ಹೋದ್ರೆ ನೋಡು, ಹಾಗೆ ಅಂತೇಳಿ ಜೋರ್ ಮಾಡಿ. ಇವ್ರಿಗೆ ಯಾರು ಹೋದ್ರೆ 1-2 ಬಣ್ಸ್ ತಿಂದು ಟೀ ಕುಡಿದು ಬರ್ತಾನೆ. ಮತ್ತೆ ಆ ದಿವಸನೂ ಹಾಗೇನೆ ಟೀ ಕುಡಿದು ಬಣ್ಸ್ ತಿಂದು ಬಂದಿದ್ದಾನೆ. ಬಂದು ಒಂದು 7:30 ಅಷ್ಟೇ, ಆ ರೇಂಜ್ ಆಗಿದೆ ಅಷ್ಟೇ. ಅಷ್ಟು ಪಕ್ಕ ಅವನು ಪಕ್ಕ ಬಿದ್ದಿದ್ದಾರೆ. ಅವರು ಒಳಗಿಂದ ಒಳಗೆ ಒಬ್ರು ಇದ್ದಾರೆ ಕನ್ನಡಿಯವರು, ಅವ್ರ ಹೆಸರು ಹೇಳಲಿಕ್ಕೆ ಸಹ ಆಗ್ತದೆ. ರಾಧಾಕೃಷ್ಣ ಅಂತ ಒಬ್ರು ಇದ್ದಾರೆ. ಅವರು ಗೌಡ್ರ ಏನಂತ ಗೊತ್ತಿಲ್ಲ. ರಾಧಾಕೃಷ್ಣ ಅದು ಮಾಮೂಲಿ ಮರ ಇದೆಲ್ಲ ಕನ್ನಡಿ ಹತ್ರ, ಅಲ್ಲಿ ಯೋಗೇಶ್ವರ್ ಮ್ಯಾನೇಜರ್ ಇದ್ದಾರೆ ಇನ್ನೊಬ್ರು. ಅವರ ಇದರಲ್ಲಿ ಕೆಳಗೆ ನಡೆದು ಹೋಗ್ತಾರೆ. ಅವ್ರ ಮನೆ ಆ ಕಡೆ ಇದೆ, ಆ ಹುಡುಗಂದು ಮನೆನೂ ಆ ಕಡೆನೇ ಇದೆ, ರವಿ ಪೂಜಾರಿ ಮನೆ. ಈ ರಾಧಾಕೃಷ್ಣನವರು ಮತ್ತೊಬ್ಬ ಯೋಗೇಶ್ ಅಂತ ಒಬ್ಬ ಇದ್ದ ಅಲ್ಲಿ ಮುಂಬೈ. ಯಾರು? ಯೋಗೇಶ್ ಮುಂಬೈ. ಯೋಗೇಶ್ ಮತ್ತು ರಾಧಾಕೃಷ್ಣ ಯೋಗೀಶ ಅವರು ಯಾವ ಅಷ್ಟೊಂದು ಗೊತ್ತಿಲ್ಲ. ಅವರು ಅವ್ರ ಕ್ಯಾಸ್ಟ್ ಗೊತ್ತಿಲ್ಲ. ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಹೇಳಿದ್ರೆ ಯಾವುದೋ ವೇಲು ಅಂತ ಹೆಂಗಸಿನ ವೇಲು, ಅಲ್ಲೆಲ್ಲ ದೇವಸ್ಥಾನ ದಂಡೆ ಬದಿಯಲ್ಲೆಲ್ಲ ಬಟ್ಟೆ ಬಿಟ್ಟು ಹೋಗ್ತಾರೆ, ಅದನ್ನೆಲ್ಲ ಎಕ್ಕಿರ್ತಾರೆ.
ಒಳ್ಳೊಳ್ಳೆ ಸೀರೆ ಅದೆಲ್ಲ ಇದ್ರೆ ತಗೊಂಡೋಗಿ ಅಲ್ಲಿ ಒಳಗೆ ಹಾಕುವ ಪದ್ಧತಿ. ಅದನ್ನು ಯಾಲಂ ಮಾಡುವಾಗ ಅದನ್ನು ತಗೊಂಡಿರ್ತಾರೆ, ಯಾಲಂ ಮಾಡಿ ಸರವತ್ತಿಗೆ ಅದರಲ್ಲಿ ಯಾವುದೊಂದು ವೇಳನ್ನು ಹಾಕಿ ಪೊಲೀಸರು ಮುಂಚೆ ಇಳಿಸಿ ಆಯ್ತು. ನಮ್ಮನೆಲ್ಲ ಹತ್ರವೇ ಬರಬಾರ್ದು ಅಂತ ನಮಗೆ ಭಯದಲ್ಲಿ ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಕೃಷ್ಣ ಏನೋ ಅನ್ಕೊಂಡು ಇನ್ನು ಅದು ಬೆಳ್ತಂಗಿ ಕೊಂಡ್ರೆ ಅವರ ಮನೆಗೆ ಕೊಟ್ಟರೆ ಗೊತ್ತೇ ಇಲ್ಲ. ನಾವು ಓದದೆ ಅದರಲ್ಲೇ ನಮಗೆ ಭಯ ಬಂದಿದೆ. ಅದನ್ನು ನಿಮ್ಮ ಕೈಯಿಂದ ಮುಟ್ಟಿಸಲಿಲ್ಲ. ಅದೇ ಅದು ಅವರೇ ಇಳಿಸ್ಕೊಂಡು ಮುಂಬೈನವ್ರು ಇಳಿಸಿ ಅವರೇ ತಗೊಂಡೋದ್ರು. ಕೆಲಸದವರು ಅವರೇ ನಮ್ಮನ್ನು ಮುಟ್ಟಿಸಿ ಪೊಲೀಸ್ ನಾವು ಮುಟ್ಲೇ ಇಲ್ಲ. ಮತ್ತೆ ಪೊಲೀಸ್ ಎಲ್ಲ ಬಂದದ್ದು ಯಾವಾಗ? ಪೊಲೀಸ್ ಎಲ್ಲ ಇಳಿಸಿ ಎಲ್ಲ ಎತ್ಕೊಂಡು ಹೋಗುವಾಗ ಪೊಲೀಸ್ ಬಂದ್ದಾರೆ. ಪೊಲೀಸ್ ಬಂದು ಅವರೇ ಎಂತ ಮಾಡಿದ್ರು ಹೋಗಿದ್ದಾರೆ. ಹೋಗಿ ಮನೆಗೆ ಕೊಟ್ಟರೆ ಮತ್ತೆ ಅಲ್ಲಿ ಬೆಳ್ತಂಗಿ ಅಂತ ಗೊತ್ತಿಲ್ಲ. ಮುಖ್ಯ ಸಾಕ್ಷಿ ಅಂದ್ರೆ ನೀವು ಈಗ ನಮಗೆ ಬರದ ಮಾಹಿತಿ ಅಷ್ಟೇ ಇವನನ್ನು ನೋಡಿದ್ದೀರಾ? ಯಾರಿಗೆ? ಹರ್ಷೇಂದ್ರ ನೋಡಿದ್ದೇನೆ ಮಗನನ್ನು ಆ ಸಂದರ್ಭದಲ್ಲಿ 9, 10, 11 ತಾರೀಕಿಗೆ 11 ತಾರೀಕಿಗೆ ನಾನು ಕಾಣ್ಲಿಕ್ಕೆ ಇನ್ನೊಂದು ಸಾಕ್ಷಿ ಇತ್ತು, ಅದನ್ನ ಅಳಿಸ್ಬೇಕು. ಸಾಕ್ಷಿ ಮುಖ್ಯವಾದ ಸಾಕ್ಷಿ ಅಂದ್ರೆ ಆ ನೇಚುರೋಪತಿ ಹಾಸ್ಪಿಟಲ್ ಏನ್ ಹೇಳ್ತೀರಾ, ಹಾಸ್ಪಿಟಲ್ ಎದುರುಗಡೆ ಕ್ಯಾಮರಾ ಇದೆ, ಅದು ಮಾತ್ರ ಜನಗಳಿಗೆ ಗೊತ್ತು. ಮತ್ತೊಂದು ಅದ್ರ ಎದುರುಗಡೆ ಒಂದು ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿದ್ರು ಮರದಲ್ಲಿ, ಕೈ ಹಂಚಲ್ಲ. ಅದರಲ್ಲಿ ಒಂದು ದೊಡ್ಡ ಡೂಮಿನಾಗಿ ಒಂದು ಕ್ಯಾಮರಾ ಇಟ್ಟಿದ್ರು. ಅದು ಈ ಕಡೆ ಸತೀಶ್ ಹತ್ರ ಹೋಟ್ಲಿಂದ ನಮ್ಮ ನೇತ್ರಾವತಿ ಒಡೆಯಿಂದ ಹೀಗೆ ತಿಳ್ಕೊಂಡ್ರೆ ಮನ ಸಂಘ ಆ ಸಂಘದವರಿಗೆ ಕಾಣ್ತಾ ಇತ್ತು ಟನ್ನವರಿಗೆ. ನಾವು ಯಾವ್ದಾದ್ರು ಜಾತ್ರೆಗೆ ಸುಮ್ಮನೆ ರೋಡಿಗೆಲ್ಲ ಕೂತಿರ್ಬೇಕು, ಅದು ಕಾಣ್ತಾ ಇರ್ತದೆ. ನಾವಲ್ಲಿ ಟೀ ಕುಡಿಬೇಕಾದ್ರೆ ಸತ್ಸಲ್ ರೋಡ್ನಲ್ಲಿ ಮರೆಯಲ್ಲಿ ಕುಡಿತಿದ್ವಿ, ಅಲ್ಲಿ ಕ್ಯಾಮರಾ ನೋಡಿ ಕಾಣ್ತಾ ಇದ್ದೇವೆ. ಕೆಲಸ ಮಾಡಿದ್ವಿ ಟೀ ಕುಡಿತಾರೆ ಅಂತ ಹೇಳಿ ಅದಕ್ಕಂತಲ್ಲ, ಒಂದು 10 ನಿಮಿಷ ವ್ಯವಸ್ಥೆಗೆ ಅಂತ ಅದರಲ್ಲಿ ಮರೆ ನಿಂತು ಕೊಡ್ತಿದ್ವಿ. ಆದ್ರೆ ಈಗ ನೋಡುವಾಗ ಅಲ್ಲಿ ಆ ಬಸ್ ಸ್ಟ್ಯಾಂಡೇ ಇಲ್ಲ, ಕಣ್ಣಿಗೆ ಕಾಣುದಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಗೋರ್ಕಲ್ ಹೊಂಟೋಗಿದ್ದಾರೆ. ಬಸ್ ಸ್ಟ್ಯಾಂಡ್ ಇಂದ ಇದೇ ಇಲ್ಲ, ಅಲ್ಲಿ ಗೊತ್ತೇ ಇಲ್ಲ. ರಾಮನಂದರ ಮನೆಗೆ ಹೋಗಿದ್ದಾರೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ನೋಡಿದ್ದೇನೆ ನಾನು ನೋಡಿದ್ದೇನೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಕ್ಯಾಮರಾ ದೊಡ್ಡದು ಇತ್ತು, ಇಷ್ಟು ದೊಡ್ಡದು. ನನ್ನ ತಲೆ ಸೈಜಲ್ಲಿ ಒಂದು ಕ್ಯಾಮರಾ ಇತ್ತು. ಕೆಲಸ ಮಾಡ್ಕೊಂಡಿದ್ದೀವಿ ರೌಂಡ್ ತಿರುಗೋ ಕ್ಯಾಮರಾ. ಅದನ್ನು ಕ್ಯಾಮರಾವು ಕಾಣ, ಬಸ್ ಸ್ಟ್ಯಾಂಡ್ ಕಾಣ, ಎಲ್ಲ ತೋರ್ಕೊಂಡು. ಅದು ಯಾವಾಗ ತೆಗೆದಿರ್ಬೋದು ನಿಮ್ಮ ಅಂದಾಜು? ಅದ ನಂತರನೇ ಇದು ಸೌಜನ್ಯ ಕೇಸ್ ಆಯ್ತು ನೋಡಿ. ಅದರ ನಂತರ ಯಾವಾಗ ತೆಗೆದ್ರು ಅಂತ ಅದು ನನಗೆ ಗೊತ್ತಿಲ್ಲ. ಆದ ನಂತರ ತೆಗೆದಿದ್ದಾರೆ. ಯಾವ ತೆಗೆದು ಅಲ್ಲಿ ತನಕ 100 ಇತ್ತು 100% ಇತ್ತು. ಅದಕ್ಕೆ ಮುಂಚೆ ಇರುವುದು ನಿಮ್ಗೆ ರೆಸ್ಟ್ ಬೇಕಾದ್ರೆ ಅದನ್ನು ನೋಡಿ ಇನ್ನು ಗೊತ್ತಾಗಬೇಡ, ರೆಸ್ಟ್ ಬೇಕಾದ್ರೆ ಸ್ವಲ್ಪ ಆಟಕ್ಕೆ ಹೋಗಿ ಮರದ ಮರೆಯಲ್ಲಿ ಹೋಗಿ ಕುತ್ಕೊಂಡು ಟೀ ಕುಡಿಯೋದು. ಹಾಗಾದ್ರೆ ಪಕ್ಕ ಅಲ್ಲಿ 100 ದೊಡ್ಡದು ತಿರುಗುವಂತದ್ದು ಇತ್ತು. ಮತ್ತೆ ಇದರಲ್ಲಿ ಇದೆ ಸಾಂತ್ವನದಲ್ಲಿ ಉಂಟು. ಹೀಗೆ ನೋಡುದು, ಅದು ಹೀಗೆ ನೋಡೋದು ಮಾತ್ರ. ಅದು ಇದು ತಿರುಗೋದು ಮಾರ್ಗ ಎಲ್ಲ ಕಾಣ್ತದೆ. ಈ ಮಾರ್ಗ ಆ ಮೂಳೆ ಸಂಘ ಕಾಣ್ತದೆ, ಮಣ್ಣ ಸಂಘವರೆಗೆ ಕಾಣ್ತದೆ, ಸಂಘವರೆಗೆ ಕಾಣ್ತಿತ್ತು. ಈ ಕಡೆ ನಮ್ಮ ಸನ್ಸೆಟ್ ರೋಡ್ ವರೆಗೆ, ನಮ್ಮ ಆ ರೋಡ್ ವರೆಗೆ ಕಾಣ್ತದೆ. ಟಾಯ್ಲೆಟ್ ಸ್ಟೆಪ್ ಬೀಚ್ ಅವರೆಗೆ ಕಾಣ್ತದೆ. ಅಲ್ಲಿಂದ ಹಾಗಾದ್ರೆ ಅಷ್ಟೇ ದೂರ ಆ ಕಡೆ ಸೇರಿರ್ಬೇಕು. ಈ ಕಡೆ ಹೇಳಿದ್ರೆ ಅಷ್ಟೇ ದೂರ ಆ ಕಡೆ ಹೇಳ್ತಾ ಇತ್ತು. ಅದು ಬಸ್ ಸ್ಟ್ಯಾಂಡೇ ಕಾಣೋದಿಲ್ಲ ಈಗ. ಅದು ಈ ಕೇಸ್ ಆದ್ಮೇಲೆ ಇವರು ಇಲ್ಲಿ ಅಂಗಡಿ ಕಟ್ಸ್ತೇನೆ, ಬಿಲ್ಡಿಂಗ್ ಕಟ್ಸ್ತೇನೆ ಅಂತ ಹೇಳಿ ಇದನ್ನು ಖಾಲಿ ಮಾಡಿಸಿದ್ರು. ಇದು ಖಾಲಿ ಆಯ್ತು. ಮತ್ತೆ ಆ ಕಡೆ ಒಂದು ಇವರು ಒಂದು ಅಂಗಡಿ ಹೋಟೆಲ್ ಇಟ್ಕೊಂಡು ಅಂಗಡಿ ಇಟ್ಟಿದ್ರು. ಅದನ್ನೇನೋ ಪಂಚಾಯತಿಯವರೆಲ್ಲ ಬಿಟ್ಟು ಅದನ್ನು ಖಾಲಿ ಮಾಡಿಸಿದ್ದಾರೆ. ಅದು ಮಾಡಿಸಿ ಒಂದು ಅಪ್ಪಿಯಾಗೆಲ್ಲ ಕಟ್ಟಿಸಿ ಏನೇನೋ ಮಾಡಿದ್ದಾರೆ. ಅದರ ಮುಂಚೆ ಒಬ್ಬ ಇವರು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಕೆಳಗಡೆ ಅಪ್ಪಣ್ಣ ಅಂತ ಹೋಟ್ಲ್ ಇಟ್ಟಿದ್ರು. ಕುಡಿತಿದ್ರು, ಅಲ್ಲಿ ಕೆಲಸ ಮಾಡ್ತಿದ್ರು. ಪ್ಲಾಟ್ ಮನೆಯವ ಬಸ್ ಸಪ್ಲೈ. ಅವ ಸ್ವಲ್ಪ ಕುಡಿಯೋದು ಜಾಸ್ತಿ, ಅವನ ಕೆಲಸ ಬಿಟ್ಟು ನಿಲ್ಲಿಸಿದ್ರು. ಮತ್ತೆ ಇವ್ರಿಗೆ ಕೆಲಸಕ್ಕೆ ಆಗಿಲ್ಲಲ್ಲ, ಹಾಗೆ ಅಲ್ಲಿ ಹೋಗಿ ಕೇಳಿ ಮಾಡಿದ 1-2 ವಾರ ಹೀಗೆ ಮಾಡಿದ್ದಾನೆ. ಮಾಡಿ ಸಂಬಳ ಸಹ ತಗೊಂಡು ಊರಿಗೆ ಹೋಗಿ ಬಂದ ನಂತರ ಇವರು ಬೇರೆ ಜನ ಮಾಡ್ಕೊಂಡ್ರು. ಜನ ಕೆಲಸ ಬೇಡ ಅಂತ ಹೇಳಿದ್ರು. ಅವ ಬಂದವ ಮತ್ತೆ ಹೋಗ್ಲಿಕ್ಕೆ ಉಪಾಯ ಇಲ್ಲ ಅಂತ ಹೇಳಿ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಮ್ಕೊಂಡೇ ಬಿದ್ದಿದ್ದ. ಕೆಮ್ಕೊಂಡೇ ಬಿದ್ದಿದ್ದ, ಹುಷಾರಿಲ್ಲ. ಮತ್ತೆ ಇವರು ಒಂದ್ಸರಿ ನನ್ನ ಹೆಸರನ್ನು ಕೆಡಿಸ್ಬೇಡ ಮಾರೆ, ನಾವು ನಿನ್ನನ್ನು ಕೆಲಸಕ್ಕೆ ಬಿಟ್ಟಾಗಿದೆ, ನಿನ್ನ ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಆದ ನಂತರ ಇವನು ಕೇಳಿದ್ರು. ಮತ್ತೆ ಹುಷಾರಿಲ್ಲ ಎಲ್ಲ ನಿಮ್ಮ ಹೋಟ್ಲಲ್ಲಿ ಕೆಲಸ ಮಾಡಿದ್ರು ಹಾಗೆ ಹೇಳಿದ್ರಲ್ಲ. ಮತ್ತೆ ಇವನು ಧರ್ಮಸ್ಥಳ ಬೆಳ್ತಂಗಿ ಹಾಸ್ಪಿಟಲ್ ಕೊಂಡಾಗ ಅಡ್ಮಿಟ್ ಮಾಡಿದ್ರು.
ಅಡ್ಮಿಟ್ ಮಾಡಿ ಬಂದ್ರು. ಅವರು 2-3 ದಿವಸ ಇತ್ತು, ಮತ್ತೆ ಅಲ್ಲಿಗೆ ಧರ್ಮಸ್ಥಳ ಇದೆ ನೇತ್ರಾವತಿಗೆ ಬಂದಿದ್ದಾನೆ. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಕೆಳಗಡೆ ಬಸ್ ಸ್ಟಾಪ್. ಆ ಬಸ್ ಸ್ಟಾಂಡ್ ಕೆಂಪು 4-5 ದಿವಸ ಬಿದ್ದಿದ್ದ ಅಲ್ಲಿಗೆ ಪ್ರಾಣ ಬಿಟ್ಟವ, ಸೆತ್ತ ಮೇಲೆ ಪೊಲೀಸ್ನವ್ರಿಗೆ ಇವರು ಫೋನ್ ಮಾಡಿದ್ರೆ ಅವ್ರು ಮಾಡಿದ ಗೊತ್ತಿಲ್ಲ. ನಮ್ಮನ್ನು ರಾಜೇಶ್ ಅವರು ನಮ್ಮ ಮಾಡಲಿಕ್ಕೆ ಕಳಿಸಿದ್ರು. ಅವರು ನೇತ್ರಾವತಿ ಸೂಪರ್ ನೇತ್ರಾವತಿ. ಈಗ ಹೆಸರು ಚೇಂಜ್ ಮಾಡಿ ಹೇಳ್ತೀನಿ ಅಂತ ತಿಳ್ಕೊಳ್ರಿ. ನಾನು ಬಂದ ನಂತರ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಲಸಕ್ಕೆ ಬಂದ ನಂತರ ಸ್ಟಾರ್ಟಿಂಗ್ ರೋಹಿತಣ್ಣ, ಆಮೇಲೆ ಸುಂದರಗೌಡ, ಆಮೇಲೆ ಹೂವಪ್ಪ, ಆಮೇಲೆ ಪುಷ್ಪರಾಜ, ಹಾಗೆ ಅದೇ ಹೇಳಿದೆ ಪ್ರಶಾಂತ್, ಮತ್ತೆ ಯೋಗೇಶ್, ಇಷ್ಟು ಜನ ಸೂಪರ್ವೈಸರ್ಗಳು ಚೇಂಜ್ ಆಗಿದ್ದಾರೆ. 5 ವರ್ಷಕ್ಕೊಂದೊಂದು ಸೂಪರ್ವೈಸರ್ ಚೇಂಜ್ ಮಾಡ್ತಾ ಇರ್ತಾರೆ, 2-3 ವರ್ಷಕ್ಕೂ ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೆ ಇಷ್ಟು ಜನ ಸೂಪರ್ವೈಸರ್ ಚೇಂಜ್ ಮಾಡ್ತಾರೆ. ಹಾಗೆ ರಾಜೇಶ್ ಇರ್ತಾರೆ. ಈಗ ಸೌಜನ್ಯ ಘಟನೆ ಆಗುವಾಗ ಯಾರಿದ್ದಾರೆ?